ಇವಾಗ ಸಕ್ಸಸ್ಫುಲ್ ಇಗ್ನೈಟೆಡ್ ತೇಜು ಸಿಕ್ಕಾಪಟ್ಟೆ ಇದೆ ಗೈಸ್. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೋದು. ಬೇಜಾನ್ ಮರಪ್ಪ ನೀನು ಆಸ್ಟ್ರೋನಾಟ್ ಅದೇ. ವೆಲ್ಕಮ್ ಟು ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಫ್ರಮ್ ಗೋವಾ ವ್ಲಾಗ್ಸ್ ಚಾನಲ್. ಏರ್ ಡ್ರೈಯರ್ ಗೈಸ್. ಕಡಲೆಪುರಿ ಹಾಕಿದ್ರೆ ನಮ್ಮನ್ನ ಹಿಡ್ಕೊಂಡು ಹಾಕ್ತಾರ. ಆಮೇಲೆ ಎಲ್ರಿಗೂ ನಮಸ್ಕಾರ. ಗೋವಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. Talk to me, numbers never lie, add it up, that's me. I said 23. ವಾಪಸ್ ಬಂದರೆ ಅಂದ್ಕೊಂಡ್ರ ಲಾಸ್ಟ್ ವ್ಲಾಗ್ ಅಂದ್ಬಿಟ್ಟು. ಸೊ ಅದು ನಾನು 30 days ಮಿನಿ ಚಾಲೆಂಜ್ ತೊಗೊಂಡಿದ್ದು ಲಾಸ್ಟ್ ವ್ಲಾಗ್ ಅಷ್ಟೇ. ಸೊ ನಾನು ಈ ಡೈಲಿ ವ್ಲಾಗ್ ಎಲ್ಲ ನಿಲ್ಲಿಸಲ್ಲ, ಕಂಟಿನ್ಯೂ ಮಾಡ್ತೀನಿ. ಸೊ ಅದನ್ನು ಹೇಳ್ತಾ ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ನಮ್ಮಮ್ಮ ಟೊಮೆಟೊ ಬಾತ್ ಅಲ್ಲಮ್ಮ ಪಲಾವ್ ಮಾಡಿದ್ದಾರೆ. ಪಲಾವ್ ತಿನ್ಕೊಂಡು ಇಷ್ಟು ದಿನ ನಾನು ಆಚೆ ಹೋಗ್ಬೇಕಂತ ಅನ್ಕೋತಾ ಇದ್ದೆ. ಸೊ ಇವತ್ತು ಅಲ್ಲಿಗೆ ಹೋಗಬೇಕು. ಸೊ ತಿಂಡಿ ತಿನ್ಕೊಂಡು ಅಲ್ಲಿಗೆ ಹೋಗಿ ಬರೋಣ ಬನ್ನಿ. ಸೊ ಗಾಯ್ಸ್, ನಾನು ಈಗ ರೆಡಿಯಾಗಿ ಹೊರಟಿದ್ದೀನಿ. ತೇಜು ಅವ್ರು ಬರಬೇಕು. ತೇಜು ಬಂದಿದ ತಕ್ಷಣ ತೇಜು ಜೊತೆಯಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹತ್ರ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಫ್ಯಾಮಿಲಿ ಜೊತೆಲಿ. ಸೊ ಆಮೇಲಿಂದ ಹೋಗೇ ಇಲ್ಲ. ಸೊ ಹೋಗೋಣ ಒಂದ್ಸಲಿ, ದೊಡ್ಡಣ್ಣಂದಮೇಲೆಲ್ಲ ಮರ್ತೋಗ್ಬಿಟ್ಟಿದ್ದೀನಲ್ಲ, ಸುಮ್ಮನೆ ಒಂದು ವ್ಲಾಗ್ ಮಾಡ್ಕೊಂಬರಂಗೂ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಅಪ್ಪ ಕೆಲ್ಸಕ್ಕೆ ಹೋಗ್ತಾವ್ರೆ. ಅಪ್ಪ ಬಾಯ್. ನೋಡಿ ತೇಜು ಅವ್ರು ಬಂದರು. ಸೊ ಬನ್ನಿ ಹೋಗೋಣ. ಆಯ್ತು ತೇಜು. ಸೊ ಗಾಯ್ಸ್, ಮೆಟ್ರೋಲ್ ಗಾಡಿ ಬಿಟ್ಬಿಟ್ಟು ಈಗ ಮೆಟ್ರೋಲ್ ಹೋಗೋಣ ಅಂತ ಇದ್ದೀವಿ. ಸೊ ಬನ್ನಿ ಬರೋಣ. ಸೊ ಗಾಯ್ಸ್, ಈಗ ಮೆಟ್ರೋ ಇಳಿದು ಎಕ್ಸಿಟಲ್ಲಿ ಹೋಗ್ತಾ ಇದ್ದೀವಿ. ಎಕ್ಸಿಟಲ್ಲಿ ಹೋಗಿ ಲೆಟ್ಸ್ ಗೋ ಟು ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಚಿನ್ನಸ್ವಾಮಿ ಸ್ಟೇಡಿಯಂ ಗಾಯ್ಸ್, ಚಿನ್ನಸ್ವಾಮಿ ಸ್ಟೇಡಿಯಂ. ಇಲ್ಲೇ ಯಾವುದೋ ಗೇಟಲ್ಲಿ 11 ಜನ ಡೆತ್ ಆಗಿದೆ ಅಂತೆ ನಮಗ. ಇಲ್ಲೇ ವೆರಿ ಸ್ಯಾಡ್. VD884 ಏರೋಪ್ಲೇನ್. ಇಲ್ಲಿ ಬರಬೇಕಂದ್ರೆ, ಇಲ್ಲಿ ಟ್ರೈನು, ಇಲ್ಲಿಗೆ ಬರಬೇಕಂದ್ರೆ ನಾವೊಂದು ಸ್ವಲ್ಪ ಮಾಹಿತಿ ತಿಳ್ಕೊಬರ್ಬೇಕು. ಅಲ್ಲಿ ನೋಡಿ ಗಾಯ್ಸ್, ಮಲ್ಯ ಅವ್ರ ಮನೆ, ಅದು ವಿಜಯ್ ಮಲ್ಯ ಅವ್ರ ಮನೆ ಕಾಣ್ತಾ ಇದೆ. ಬಟ್ ಅಲ್ಲಿ ವಿಜಯ್ ಮಲ್ಯನೇ ಇಲ್ಲ. ಕಿಂಗ್ ಫಿಶರ್ ಟವರ್ಸ್. ಆಮೇಲೆ ಇಲ್ಲಿ ಬಂದರೆ UB ಸಿಟಿ ಮಾಲು. ಸೊ ನಾವು ಬಂದಿರೋದು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಗಾಯ್ಸ್, ವೆಲ್ಕಮ್ ಟು ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಫ್ರಮ್ ಗೋವಾ ವ್ಲಾಗ್ಸ್ ಚಾನಲ್. ಸೊ ಬನ್ನಿ ಗಾಯ್ಸ್. ವಿಶ್ವೇಶ್ವರಯ್ಯ ಅವರ ಪೂರ್ಣ ಹೆಸರು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಟಚ್ ಸ್ಕ್ರೀನಾ? ಸೆವೆನ್ ಔಟ್ ಆಫ್ 10. ಪರವಾಗಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀವಿ. ನೋಡಿ ಗೈಸ್, ಟಚ್ ಸ್ಕ್ರೀನ್ ಇದು. ನೀವು ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡುತ್ತಿಲ್ಲ. ಚೆನ್ನಾಗಿದೆ. ಇಂಜಿನ್ ಹಾಲ್, ಯಾಂತ್ರಿಕ ಕೈಸಾಲೆ. ಇದು ಸೈನ್ಸ್ ಕಿಡ್ಸ್ ಕಾರ್ನರ್.
ಹೌ ಥಿಂಗ್ಸ್ ವರ್ಕ್ ಇಂಜಿನ್ ಹಾಲ್. ನಾನು ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಗೈಸ್, ಹೆದರ್ಕೊಂತ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಇವಾಗ ನೋಡ್ರಿ ದೊಡ್ಡವನಾದ್ಮೇಲೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ನೋಡ್ರಿ ಇದೇನು ಸಖತ್ತಾಗಿದೆ. ಲೆವರ್ ವೆಯ್ಟ್ ಚೆಕ್ ಮಾಡಲ್ಲ. ವೀಲ್ ಆ್ಯಂಡ್ ಆಕ್ಸಿಲ್ ಮೆಕ್ಯಾನಿಕಲ್ ಸ್ಕ್ರೂ ಡ್ರೈವರ್. ಇದರಲ್ಲಿ ಸ್ಕ್ರೂ ಡ್ರೈವರ್ ಹಿಡಿದಿದ್ದೀನಿ, ಸ್ಟೇರಿಂಗ್ ಹಿಡಿದಿದ್ದೀನಿ. ಇಲ್ಲಿ ನೋಡಿ ತೇಜು ಸ್ಟೇರಿಂಗ್ ತಿರುಗಿಸ್ತಾನೆ. ಆಮೇಲೆ ಟ್ಯಾಪ್ ಹಿಡಿದಿದ್ದೀನಿ. ಸ್ಕ್ರೂಸ್, ಅದು ರಿಂಚು, ಇದು ಸ್ಕ್ರೂ, ಅದು 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 ರಿಂಚು, ಎಲ್ಲ ರಿಂಚು. ಮ್ಯಾನಿಟರಿ ಗೇರು, ಸ್ಕ್ವೇರ್ ಗೇರು, ಹೆಲಿಕಲ್ ಗೇರು, ಬೆವೆಲ್ ಗೇರು, ಕ್ರೌನ್ ಗೇರು, ಬ್ಯಾಕ್ ಆ್ಯಂಡ್ ಫಿಲ್ಲರ್, ಎಲೆಕ್ಟ್ರಿಕಲ್ ಗೇರು. ಫಸ್ಟ್ ಒಂದು ಫುಲ್ ಮಾಡು. ಫಸ್ಟ್ ಒಂದು ಹಾರ್ಡಾ? ಹೌದು. ಸೆಕೆಂಡ್ ಒಂದು ಫುಲ್ ಮಾಡುವ ಈಸಿ ಆಗುತ್ತೆ. ಹಾಂ, ಹಂಗಾ? ಲಾಸ್ಟ್ ಒಂದು ಫುಲ್ ಮಾಡು, ಫುಲ್ ಈಸಿ. ಹಾಂ ಹಾಂ, ಹಂಗೆ ಮೆಕ್ಯಾನಿಸಮು ಒಂದರಿಂದ ಒಂದು ಡಿಫ್ರೆನ್ಸ್ ಇದೆ ಅಂತ. ಮೆಕ್ಯಾನಿಸಮ್ಗೆ ಬಂದ್ವಾ? ಪ್ಯಾರಲ್ Cam mechanism consists of two parts, namely follower. They are used to veterinary. ಸೈನ್ಸ್ ಸ್ಟೂಡೆಂಟ್ಸ್ಗೆ, ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ ಆಗುತ್ತೆ ಗೈಸ್. ನಾವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸು, ಇರಲಿ ತಿಳ್ಕೊಳ್ಳೋಣ. ನಾಲೆಡ್ಜು ಸಮುದ್ರ ಇದ್ದಂಗೆ ಅಂತಾರಲ್ವಾ, ನೋಡಿ ಇವಾಗ ಚೈನ್ ಡ್ರೈವು, ಇದು ನೋಡಿ ಬೆಲ್ಟ್ ಡ್ರೈವ್ ಅಂತೆ. ಕ್ಲಾಕ್, ಯಾಂತ್ರಿಕ ಗಡಿಯಾರ. ಸಿಕ್ಕಾಪಟ್ಟೆ ಇದೆ ಗೈಸ್, ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೋದು, ಬೇಜಾನಿದೆ. ಗ್ರಾಮೋಫೋನ್ ಗೈಸ್, ಹಳೆ ಕಾಲದಲ್ಲಿ ಹಾಡು ಕೇಳ್ತಾ ಇದ್ರು, ಸಿ ಡಿ ಹಾಕ್ಬಿಟ್ಟು ಅಲ್ಲಿಗೆ. ಇಕ್ಕಿ ಫೋನ್, ಗ್ರಾಮೋಫೋನ್. ಲತಾ ಮಂಗೇಶ್ಕರ್ ಲೈವ್ ಕಾನ್ಸರ್ಟ್ಸ್ ಎಲ್ಲ ಇದರಲ್ಲಿದೆ ಅಂತ ಪ್ಲೇ ಮಾಡಿದ್ದಾರೆ ನೋಡಿ. ಅವಾಗೆಲ್ಲ ಬರ್ತಾಯಿತ್ತು ಸಿ ಡಿ. ಇವಾಗೆಲ್ಲ ನಾವು ಸ್ಪಾಟಿಫೈಲೇ ಹಾಡು ಕೇಳ್ಕೊಂಡಿರ್ತೀವಿ. ಹಿಂಗೆ ಸ್ವಿಚ್ ಆನ್ ಮಾಡೋದು, ಮನೇಲಿರೋ ಸ್ವಿಚ್ಚೇ ಇಲ್ಲಿ ದೊಡ್ಡದಾಗಿ ಮಾಡವ್ರೆ, ಅದಕ್ಕೆ ಗೊತ್ತಾಗಿದೆ. ಇದು ಆಫು, ಇದು ಆನು, ಹಿಂಗೆ ನೋಡ್ರಿ. ಇದು ಮನೇಲಿರೋ ಸ್ವಿಚ್ ಥರ, ಇದು ಮೋಟರ್ಸಲ್ಲಿ ಬರೋ ಥರ ಸ್ವಿಚ್ಚು. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವಿಚಸ್. ಲಾಕ್ ನೋಡಿ ಗೈಸ್, ಎಷ್ಟು ದೊಡ್ಡ ಲಾಕ್ ಕೊಟ್ಟಿದ್ದಾರೆ ಇಲ್ಲಿ. ಅದಾದಮೇಲೆ ಬಾಲ್ ಪಾಯಿಂಟ್ ಪೆನ್ ಅಂತೆ, ನಾವು ಬರೀತಾ ಇದ್ವಲ್ಲ ಪೆನ್ಸು, ಆ ಥರ ಇದು ಬಾಲ್ ಪಾಯಿಂಟ್ ಪೆನ್ನು ಗೈಸ್. ನೋಡ್ರಿ, ಇದು ಪೆನ್ ಕ್ಲಿಕ್ ಮಾಡಿ ಬರೆಯೋ ಥರದ್ದು. ಇನ್ಫಾರ್ಮೇಷನ್ಗಂತೂ ಬರೋನೇ ಇಲ್ಲ ಗೈಸ್ ಇಲ್ಲಿ, ಅಷ್ಟು ಇನ್ಫಾರ್ಮೇಷನ್ ಇದೆ. ಅನಿಮಲ್ ಪವರ್, ಹ್ಯೂಮನ್ ಮಸಲ್ ಪವರ್. ಹ್ಯೂಮನ್ ಮಸಲ್ ಪವರ್ ಅಂದರೆ ಹ್ಯೂಮನ್ಸು ಅವ್ರು ತಮ್ಮ ಶ್ರಮನ ಹಾಕಿ ಮಾಡ್ತಿದ್ದಂಥ ಪವರ್. ಅದೇ ನೀವು ಅಲ್ಲಿ ನೋಡಿದ ಅನಿಮಲ್ ಪವರ್ ಅಂದರೆ ಅನಿಮಲ್ ಕೈಯಿಂದ ಮಾಡಿಸಿದಂಥ ಕೆಲಸಗಳು. ವಿಂಡ್ ಪವರ್ ಅಂದರೆ ಗಾಳಿ ಮುಖಾಂತರ ವಿಂಡು ಹೆಂಗೆ ಕೆಲಸ ಮಾಡುತ್ತೆ, ವಿಂಡಿಂದ ಹೆಂಗೆ ನಾವು ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋ. ಇನ್ನು ಈ ಕಡೆಗೆ ಬಂದರೆ ವಾಟರ್ ಪವರ್. ವಾಟರ್ ಪವರಲ್ಲಿ ನೀರಿಂದ ಹೇಗೆ ನಾವು ಎನರ್ಜಿನ ತೊಗೋಬೋದು ಅನ್ನೋದು. ಮುಚ್ ರನ್ ಬಾಯ್ಲರ್ ಗೈಸ್, ಇದು ಇಷ್ಟು ದೊಡ್ಡದ್ರಲ್ಲಿ ಅದೇನು ಬಾಯ್ಲ್ ಮಾಡ್ತಾಯಿದ್ರು ಅಂದರೆ ಚಿಮ್ನಿ ನೋಡ್ರಿ ಇಲ್ಲಿ. ಚಿಮ್ನಿ, ಆಮೇಲೆ ಸ್ಮೋಕ್ ಬಾಕ್ಸು, ಆಮೇಲೆ ವಾಟರು, ಫೈರ್ ಹೋಲು,
ಫೈರ್ ಟ್ಯೂಬು, ಕಂಬಷನ್ ಚೇಂಬರು ಮತ್ತು ಸೇಫ್ಟಿ ವಾಲ್ವು. ಇದೆಲ್ಲ ಮೋಸ್ಟ್ಲಿ ಶಿಪ್ಸಲ್ಲಿ ಯೂಸ್ ಮಾಡ್ತೀನಿ ಇದು ಅನ್ಸುತ್ತೆ ಗೈಸ್ ಇವೆಲ್ಲ. ಫ್ರಾನ್ಸಿಸ್ ಟರ್ನಿಸ್ ಅಂತೆ. ಇದೇ ಗೈಸ್ ಶಿಪ್ಸು, ಬೋಟ್ಸು. ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಗೈಸ್ ಇದು. ಶಿವನ ಸಮುದ್ರ ಬ್ಲಫ್ ಅಂತ ಏನು ಕರಿತೀವಲ್ಲ ಅಲ್ಲಿ ಮಾಡಿರುವಂತಹ ಇದು. ಇಲ್ಲಿಂದ ನಮಗೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಎಲ್ಲ ಕಡೆಗೂ. ಕರ್ನಾಟಕದಲ್ಲಿ ಇದೆ ನಂಬರ್ 1 ಅಂತ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೋದು ಗೈಸ್, ನೋಡೋಕ್ಕೇನು ಬರೋದೇ ಇಲ್ಲ ಇಲ್ಲಿ. ನೋಡ್ರಿ ಪ್ರತಿಯೊಂದು ಏನೇನು ಕೊಟ್ಟವ್ರು. ರೇಡಿಯಲ್ ಏರ್ಕ್ರಾಫ್ಟ್ ಇಂಜಿನ್, ಪ್ರತಿಯೊಂದು ಇಲ್ಲಿ ಬರುವಂಥದ್ದು ಏರ್ಕ್ರಾಫ್ಟ್ ಆಗಿರ್ಬೋದು, ಬೋಟಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಶಿಪ್ಸಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ವಾಟರ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಇಂಜಿನ್ ಹೆಂಗೆ ವರ್ಕ್ ಆಗುತ್ತೆ, ಮೆಕ್ಯಾನಿಸಮ್ ಹೇಗೆ, ಪೆಟ್ರೋಲ್ ಇಂಜಿನ್, 2 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಗೈಸ್. ನಾವೆಲ್ಲ ಏನು RX-100 ಸಕ್ಕತ್ತಾಗಿ ಸೌಂಡ್ ಕೊಡುತ್ತೆ, ಒಳ್ಳೆ ಗಾಡಿ ಓಡ್ಸೋಕ್ಕೆ ಅಂತೆಲ್ಲ ಏನು ಮಾತಾಡ್ತೀವಿ, ಅದೆಲ್ಲ ಇದೆ 2 ಸ್ಟ್ರೋಕ್ ಇಂಜಿನ್ ಗಾಡಿಗಳೇ. ಇದು ನೋಡಿ 2 ಸ್ಟ್ರೋಕ್ ಇಂಜಿನ್ಗಳು ಹೆಂಗೆ ಕಾಣಿಸುತ್ತೆ. ನಾ ಈ ಕಡೆಗೆ ಬಂದರೆ 4 ಸ್ಟ್ರೋಕ್ ಇಂಜಿನ್ನು. 2 ಸ್ಟ್ರೋಕ್ ಇಂಜಿನ್ ಬ್ಯಾನ್ ಆದಮೇಲೆ ಇಲ್ಲಿ ಬಂದಿದ್ದು 4 ಸ್ಟ್ರೋಕ್ ಇಂಜಿನ್ಸು. ಸೊ ನೋಡಿರಿ 4 ಸ್ಟ್ರೋಕ್ ಇಂಜಿನ್ ಗಾಡಿಗಳು ಹೆಂಗಿರುತ್ತೆ ಟ್ರೈ ಮಾಡೋದು. 4 ಸ್ಟ್ರೋಕ್ ಇಂಜಿನ್ ಮೆಕ್ಯಾನಿಸಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ ಗೈಸ್. ನೋಡ್ಬೋದು ನೀವು. ಇವಾಗ ಬರೋ ಎಲ್ಲ ಗಾಡಿಗಳಲ್ಲೂ ಬರೋದೇ 4 ಸ್ಟ್ರೋಕ್ ಇಂಜಿನ್, 2 ಸ್ಟ್ರೋಕ್ ಇಂಜಿನ್ ಬರಲ್ಲ. ಪ್ರೆಷರ್ ಬಿಲ್ಡ್ ಆಯ್ತಾಯ್ತು ಒಳಗೆ. ಏನು ಗೆಟ್ ರೆಡಿ ಟು ಇಗ್ನೈಟ್. ಫಸ್ಟ್ ಸ್ಟಾರ್ಟಾ ಇವಾಗ ಸಕ್ಸಸ್ಫುಲ್ ಇಗ್ನೈಟೆಡ್ ತೇಜು. ಆಗಲೇ ಎಷ್ಟೊಂದು ಜನ ಮಾಡಿದ್ರು ಗೈಸ್, ಸರಿಯಾಗಿ ಬರಲಿಲ್ಲ, ಫೇಲ್ ಆಗೋಯ್ತು. ತೇಜು ಕರೆಕ್ಟಾಗಿ ಓದ್ಕೊಂಡು ಕ್ಲೀನಾಗಿ ಮಾಡಿದ, ಅದಕ್ಕೆ ಓದಬೇಕು ಅನ್ನೋದು. ಫ್ಯೂಚರ್ ಟೆಕ್ನಾಲಜೀಸ್ನು ಹಾಕಿದ್ದಾರೆ ನೋಡಿ ಗೈಸ್ ಇಲ್ಲಿ. ಕಾರ್ಸ್ ಯಾವ ಥರ, ಕಾರ್ಸ್ ದಟ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಆನ್ ದಿ ರೋಡ್. ಕಾರ್ಸ್ ಮಾತಾಡ್ಕೊತಾವಂತೆ ಒಂದಕ್ಕೊಂದು ರೋಡಲ್ಲಿ, ನೋಡಿ ಆ ಥರ ಆಗಿದೆ. ಇನ್ನು ಫ್ಯೂಚರ್ ಟೆಕ್ನಾಲಜೀಸ್ ಇನ್ ಆಟೋಮೊಬೈಲ್, ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ನೋಡಿರ್ತೀರ. ಟೆಸ್ಲಾದಾಗಲೇ ಬಂದ್ಬಿಟ್ಟಿದೆ. ಎನರ್ಜಿ ಸ್ಟೋರಿಂಗ್ ಫೋರ್ಸ್, ಬಾಡಿ ಫೈನಾನ್ಸ್ ಅಂತೆ. ಏರ್ ಬ್ಯಾಗ್ಸ್ ದಟ್ ಹೆಲ್ಪ್ ಸ್ಟಾಪ್ ಕಾರ್ಸ್ ಅಂತೆ ಗೈಸ್. ಇದು ಬರಬೇಕು, ಇದು ಚೆನ್ನಾಗಿರುತ್ತೆ. ಸೇಫ್ಟಿ ಮೆಜರ್ಸ್ ಎಲ್ಲ ಫಸ್ಟ್ ತೊಗೊಬೇಕು. ಹೈಬ್ರಿಡ್ ವೆಹಿಕಲ್ ಅಂದರೆ ಬ್ಯಾಟ್ರಿ ಮುಖಾಂತರ ರನ್ ಆಗೋದು, ಇಂಜಿನ್ ಮುಖಾಂತರ ರನ್ ಆಗೋದು. ಫ್ಯೂಚರ್ ಫ್ಯೂಯಲ್ಸ್ ಏನೇನು ಬರುತ್ತೆ, ಬಯೋಡೀಸಲು, ವೆಜಿಟೇಬಲ್ ಆಯಿಲು, ಎಲೆಕ್ಟ್ರಿಸಿಟಿ, ಹೈಡ್ರೋಜನ್, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸು, ಎಥನಾಲು, ಪೆಟ್ರೋಲು, ಡೀಸೆಲ್ ಎಲ್ಲ ಈಗಿನ ಕಾಲಕ್ಕೆ ಮುಂದೋಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿರಿ ಸ್ಟೇರಿಂಗ್ ನೋಡ್ಬೋದು. ಸ್ಟೇರಿಂಗ್ ವೀಲು ಮೋಸ್ಟ್ಲಿ ಇದು ಕಾರ್ದಂತೂ ಅಲ್ಲ, ಇದು ನಮಗೂ ಸ್ಟೇರಿಂಗಿಗೂ ತುಂಬ ಇಷ್ಟ ಗೈಸ್ ಕಾರ್ ಓಡಿಸೋಕ್ಕೆಲ್ಲ. ಅದಾದಮೇಲೆ ಡಿಫ್ರೆನ್ಷಿಯಲ್ ಅಂತೆ. ನೋಡಿ ಗೈಸ್, ಡಿಫ್ರೆನ್ಷಿಯಲ್ ಅಂದರೆ ಏನಂದರೆ, ಈಗ ಈ ಸ್ವಿಚ್ ಪ್ರೆಸ್ ಮಾಡಿದ್ರೆ ಆ ಕಡೆ ವೀಲು ಈ ಕಡೆ ವೀಲ್ ಎರಡು ತಿರುಗ್ತಾ ಇರುತ್ತೆ. ಇದು ಔಟರ್ ವೀಲು ಫಾಸ್ಟಾಗಿ ಮೂವ್ ಆಗಬೇಕು, ಇನ್ನರ್ ವೀಲು ಸ್ಲೋವಾಗಿ ಮೂವ್ ಆಗಬೇಕು. ಈಗ 2 ವೀಲಲ್ಲಿ ನಾನು ಒಂದು ವೀಲ್ ನಿಲ್ಸಿದ್ರು ಇನ್ನೊಂದು ವೀಲ್ ಮೂವ್ ಆಗ್ತಾ ಇರಬೇಕಂತೆ. ನೋಡಿ ಇದು ನಿಲ್ಲಿಸ್ದೆ, ನೋಡಿ ಇದು ಮೂವ್ ಆಗ್ತಾನೇ ಇದೆ. ಸೊ ಇದು ಇಲ್ಲಿ ಡಿಫ್ರೆನ್ಷಿಯಲ್ ಆಫ್ ವೀಲ್ನ ಎಕ್ಸ್ಪ್ಲೇನ್ ಮಾಡಿರುತ್ತೆ. ಫನ್ ಸೈನ್ಸ್ಗೆ ಹೋಗೋಣ ಗೈಸ್, ಲೆಟ್ಸ್ ಗೋ. ಕೆಳಗಡೆ ನಾವು ಆಪ್ರೇಟ್ ಮಾಡ್ತಿದ್ದೋ, ಇಲ್ಲ ಅದೇ ಆಪ್ರೇಟ್ ಆಗ್ತಾ ಇದೆ. ಸಮ್ಮರ್ ಹಾಲಿಡೇಸ್ ಅಲ್ವಾ, ಅದಕ್ಕೆ ಮಕ್ಕಳು ಜಾಸ್ತಿ ವಯಸ್ಸಿಲ್ಲ. ಗಾಯ್ಸ್, ಇದು ಬಾತುಕೋಳಿ. ಅದೇ ಇಲ್ಲಿ ಬಟನಲ್ಲಿ ಪ್ರೆಸ್ ಮಾಡಿದ್ರೆ ರ್ಯಾಬಿಟ್. ಮ್ಯಾಜಿಕ್ ಗೈಸ್, ಮ್ಯಾಜಿಕ್.
ಮಾಡಿ ಹೋಯ್ತು ಗೈಸ್, ಸಕ್ಸಸ್ಫುಲಿ ಡನ್. ತೇಜು ನೋಡ್ತಾವ ದೆವ್ವನು ವ್ಲಾಗ್ ಮಾಡಂಗಾಗಿದ್ದಿದ್ರೆ ಬಂದ ತೇಜು ಬಂದ. ನೋಡಿ ಗೈಸ್, ಇನ್ಫಿನಿಟಿ ವಾಲ್ ಅಂತ ಅಲ್ಲೊಂದು ಗ್ಲಾಸ್ ಹಾಕಿರ್ತಾರೆ. ಆ ಗ್ಲಾಸಿಂದ ನಮಗೆ ವಾಲ್ ಒಂಥರ ಇನ್ಫಿನಿಟಿ ವಾಲ್ ಥರ ಕಾಣಿಸುತ್ತೆ ಗೈಸ್. ಇದು ಗೊತ್ತಿರುತ್ತೆ ಮೋಸ್ಟ್ ಆಫ್ ದಿ ಜನಕ್ಕೆ. ಹಂಗೇನಾ? ಇದು ಮೊದಲೇ ಇದು ಜಾರ್ತೈತೆ, ಬಟ್ ಆದರೂ ಬರುತ್ತೆ. ಹಾಂ, ಟ್ರೈ ಮಾಡು, ಬರುತ್ತೆ, ಆರಾಮಾಗಿ ಬರುತ್ತೆ ನೋಡು. ಏನು ಕುತ್ಕೋ, ಹಾಂ ಕುತ್ಕೋ. ಏನು ಮಾಡಬೇಕು? ಕುತ್ಕೊಳ್ಳೋ, ಕುತ್ಕೊಳ್ಳೋ, ಕೂತ್ಕೋಬೇಕಾ? ಈ ಕಡೆ ಇದ್ರ ಮೇಲೆ ಕುತ್ಕೋ. ಬೇಡ ಬೇಡ, ನಾನು ಕೂರಲ್ಲ ಅಲ್ಲಿ, ನಾನು ಕೂರಲ್ಲ ಗೈಸ್, ನಾನು ಕೂರಲ್ಲ. ಏನಾಗಲ್ಲ ಅಂತ ಎಕ್ಸ್ಪೆರಿಮೆಂಟ್ ಮಾಡಾಕೋರೆ. ಆ ಹುಡುಗಿನ ಪಾಪುನೇ ಕೂರ್ತೈತೆ, ನಮಗೆ ಭಯ ಗೈಸ್. ಡೇಟ್ ಆಫ್ ಬರ್ತ್ ಅಂತೆ ಇಷ್ಟರಿಂದ 10/8/2003 60 ಜಿಟ್ಟಾ 100803 ಹೊಡಿ. ಕಾಲಮ್ ನಂಬರ್ 49 ಅಂತೆ. ಓ, ಇಲ್ಲ ಐತ್ಕಣೋ. ಹಾಂ, ಅಲ್ಲಿ ಬಂತಲ್ಲ. ಎಲ್ಲಿ? ಕಾಲಮ್ ನಂಬರ್ 49 ನೋಡಿ ಗೈಸ್, ಡೇಟ್ ಆಫ್ ಬರ್ತ್ ಅದಕ್ಕೆ. ದೊಡ್ಡದು ಮೂರನೇದು 49 A0 ಐತೆ. ಇಲ್ಲಿ ಎಲ್ಲ ಕಣಲ್ಲಿ ಅದೇ ಕಣೋ, ಮೂರನೇದು. ಮೂರನೇದು 100803. ಇಲ್ಲೇನೈತೆ 100803. ಅದೇನೇ ನಂದು. ಅದೇನಾ ಬೇಕಾ? ನಾನು ಕರೆಕ್ಟ್ ನಮ್ದು ಹಂಗೆ ಹಾಕಿರೋದಲ್ಲ. ಅಲ್ಲಿ 1003 ಆ ಮುಂದಕ್ಕೂ ಐತೆ ನಂಬರು 199. ಇಲ್ಲಿ A0 ರೋ 49 ಕಾಲಮ್ ಹೊಂಟೆ ಹೋಯ್ತು. ಬಾ, ನನ್ನ ಡೇಟ್ ಆಫ್ ಬರ್ತ್ ಕೂಡ ಇಲ್ಲ ಐತೆ. 100803 ಗೈಸ್. ಕ್ರೇಜಿ ಆಗೈತೆ ಫನ್ ಸೈನ್ಸ್ ಮಾತ್ರ. ಸಾರಿ ಗ ಮ ಪ ಗ ನಿ ಸ ನಿ ದ ಪ ಮ ಗ ನಿ. ತೇಜು ಆರ್ಕೆಸ್ಟ್ರಾ ನಡೆಸ್ತವನ್ ಗೈಸ್. ಅಭ್ಯಾಸ ಐತೆ ಹ್ಯಾಂಡ್ ವರ್ಕ್. ಸಕ್ಸಸ್ಫುಲಿ ಏರ್ಸ್ಬಿಟ್ಟೆ ಗೈಸ್. ಬಂತು 4 ಪಾಯಿಂಟ್. 1 2 3 4 5 ಪಾಯಿಂಟ್ಸ್. ಭಾರಿ. ವಿಂಡ್ ಪವರ್ ಗಾಯ್ಸ್, ಸುಸ್ತಾಗಿ ಗಾಳಿ ತಗೊಳ್ಳೋದು ನಮ್ಕದು. ಏರ್ ಡ್ರೈಯರ್ ಗೈಸ್, ಅದು ನಿಲ್ಲಬಾರ್ದು. ಬೇಕಾಗಿತ್ತಿದು. ನಂಗಂತೂ ಹೆವಿ ಸೆಕೆಂಡ್ ಯೂಸ್ ಸುರಿಯುತ್ತಲ್ಲ. ಇದು ಪಾಯಿಂಟ್ಸು. ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ನಮಗೆ ಸಾಕು ಬರಲಿ. ಎಲ್ಲ ಸೋಲಾರ್ ಪವರ್ಗೂ ಲೈಟ್ ಹಾಕ್ಬಿಟ್ಟವ್ರೆ, ಬಟ್ ಬರ್ತಾ ಇಲ್ಲ ಗೈಸ್, ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ. ಇಲ್ಲಿ ಹೌ ಮಚ್ ಕ್ಯಾನ್ ಯು ಜನರೇಟ್ ಅಂತೆ ಗೈಸ್ ಎನರ್ಜಿ. ನೋಡೋಣ ನಮಗೆ ಎಷ್ಟು ಎನರ್ಜಿ, ನಮಗೆ ಶಾಕಿ ಕೊಡ್ಬಿಡೋದು. ಆಮೇಲೆ ಪರವಾಗಿಲ್ಲ, ಅದು ಮೋಸ್ಟ್ಲಿ ಬ್ಲಿಂಕ್ ಆಗ್ದಂಗೆ ಸ್ಟ್ರಾಂಗ್ ಆಗಿ ಬರ್ಬೇಕು ಅನ್ಸುತ್ತೆ. ಬರ್ತಾನೆ ಇಲ್ಲ ಅಲ್ಲಿ. ಫೋರ್ಸ್ ಕೊಟ್ರು ಅಷ್ಟೇ ಗೈಸ್, ಅದು ಎನರ್ಜಿ ಸ್ಟೋರೇಜ್ ಬರೀ ಬ್ಲಿಂಕ್ ಆಗುತ್ತೆ.
Guys, on the other side. ಮಾತಾಡೋದು ಕೇಳಿಸ್ತಾ ಇತ್ತು ಅಂತ Can you see your friend's video screen? Yes. ನಾನು ಅಲ್ಲಿ ಕಾಣಿಸ್ತಾ ಇದ್ದೀನಿ, ಇಬ್ರಿಗೂ ಮಾತಾಡೋದು ಕೇಳಿಸ್ತಾ ಇಲ್ಲ, ವಿಡಿಯೋ ಫೋನ್ ಆಗ್ತಾ ಇಲ್ಲ. ಸೊ ಗೈಸ್, ಇವಾಗ ಎಲೆಕ್ಟ್ರಾಟೆಕ್ನಿಕ್ ಆಯಿತು, ಇನ್ನೂ 2 ಫ್ಲೋರ್ ಐತೆ ಗೈಸ್. ಬನ್ನಿ ಹೋಗಿ ನೋಡೋಣ. 2 ಫ್ಲೋರ್ ನೋಡ್ಬಿಟ್ಟು ಆಮೇಲೆ 4ನೇ ಫ್ಲೋರ್ಗೆ ಹೋಗಿ ಚಿಲ್ ಮಾಡೋಣ. ಸಕ್ಕತ್ತಾಗಿದೆ ಗೈಸ್, ನೋಡಕ್ಕೆ ನಿಂತ್ಕೊಂಡ್ರೆ ಒಂದಿನ ಸಾಲದೇ ಇಲ್ಲ, ಅಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಬನ್ನಿ, ಇವಾಗ ತೇಜು ಎಲ್ಲೋದ ಅಂತಲೇ ಗೊತ್ತಿಲ್ಲ, ಎಲ್ಲೋದ್ನೋ ಇಲ್ಲ ಅವನು. ಸ್ಪೇಸ್ ಟೆಕ್ನಾಲಜಿ ಹೋಗೋಣ ಬನ್ನಿ ಗೈಸ್. ಏನು ಸ್ಪೇಸ್, ಬಾಹ್ಯಾಕಾಶ ಎಂದರೇನು? ಬಾಹ್ಯಾಕಾಶ ಎಂದರೆ ಸ್ಪೇಸ್ ಅಂದರೆ ಗಾಯ್ಸ್ ಕಾಣಿಸ್ತಿದ್ಯಾ ಗಾಯ್ಸ್? ನೋಡಿ, ನನ್ನ ಬ್ಲಾಗಲ್ಲಿ ಸ್ಪೇಸೇ ತೋರಿಸ್ಬಿಟ್ಟೆ ನಿಮಗೆ. ಸ್ಪೇಸ್ ಅಲ್ಲಾಡ್ತಿದೆ ಗಾಯ್ಸ್, ಸ್ಟೇಜ್ ಅಲ್ಲಾಡ್ಸ್ಬಿಟ್ಟ. ಅರ್ತ್, ಭೂಮಿ. ಭೂಮಿ ಅಂದರೆ ಯಾರು? ಭುವನ್. ಭುವನ್ ಅಂದರೆ ಭೂಮಿನೇ. ನಾವು ರಾಕೇಶ್ ಶರ್ಮಾ ಜೊತೆ ಕಳಿಸ್ತೀವಿ ಗಾಯ್ಸ್. ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಕಾಪ್ಟರ್ ಕಾಪ್ಟರ್. ನೋಡಿ ಗಾಯ್ಸ್, ಸ್ಪೇಸ್ ಸೂಟ್. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಒಂದೆಲ್ಲ ಒಂದು ಸತಿ ನಾನು ಸೈಂಟಿಸ್ಟ್ ಆಗಬೇಕು, ಆಸ್ಟ್ರೋನಟ್ ಆಗಬೇಕು ಅಂತ ಅಂದೇ ಇರ್ತೀರ, ಯಾರು ಅಂದಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವಾಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಇದ್ದೀನಿ, ಎಲ್ಲರೂ ಅದೇ ಥರ ಬೇರೆ ಬೇರೆ ಏನೇನೋ ಮಾಡ್ತಾ ಇರ್ತೀವಿ. ಕರೆಕ್ಟ್ ಅಲ್ವಾ ಗೈಸ್? ಕಮೆಂಟ್ ಹಾಕಿ ಕರೆಕ್ಟ್ ಅನಿಸಿದ್ರೆ. ಹಿಂಗೆ ತಿರುಗಿಸಿದ್ರೆ ಹಿಂಗೆ, ಹಿಂಗೆ ತಿರುಗಿಸಿದ್ರೆ ಹಿಂಗೆ ಗಾಯ್ಸ್. ಮಸ್ತಾಗೈತೆ. ರಿವರ್ಸ್ ಪ್ರಪೋರ್ಷನ್ ಏನೋ ಅಲ್ಪ ಸ್ವಲ್ಪ ಸೈನ್ಸ್ ಕಲ್ತಿರೋದಕ್ಕೆ ಗೊತ್ತು ಗೈಸ್. ಸೊ ಬನ್ನಿ ಈಗ ಬೇರೆ ಬೇರೆ ಟ್ರೈ ಮಾಡೋಣ. ಹೆವಿ ಇದೆ ಗೈಸ್, ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಇದೆ. ಬಂದ್ಬಿಟ್ರೆ ಮಾತ್ರ ಸಕ್ಕತ್ತಾಗಿದೆ ನೋಡೋಕ್ಕೆ. ಬನ್ನಿ ನೋಡೋಣ ಗೈಸ್. ತೇಜು ಅವನೇ ನಿಂತ್ಕೊಂಡ್ಬಿಟ್ಟು ಇವ್ನು ಯಾರೋ ಅಂತ ಒಂದು ಗೈಸ್. ತೇಜು ನನ್ನೇ ಟ್ರಾಕ್ ಮಾಡ್ತಾ ಇತ್ತಲ್ಲೋ. ನಾನು ಬರ್ತಾ ಇದ್ದೀನಿ ನೋಡಲ್ಲಿ. ನಾನಂತೂ ಕ್ಯಾಮ್ರಾಗೆ ಸಾಲದೇ ಇಲ್ಲ ಮಗ. ಹೋಮ್ಗೆ ಹೋಗೋಣ ಬಾ. ಹೋಗೋದು ಗೈಸ್, ನಾನು ತೇಜು ಮೂನ್ಗೆ ಹೋಗ್ತಾ ಇದ್ದೀವಿ. ಬೈ ಗೈಸ್, ಸಾಕಾಗೋಯ್ತು ನಮ್ಗೆ ಅರ್ಥಲ್ಲಿದ್ದು ಇದು, ಅದಕ್ಕೆ ಮೂನ್ಗೆ ಹೋಗೋಣ. ಎಲ್ಲೋಗೋದು? ಹೋಮ್ಗೆ ಹೋಗ್ಬಿಡೋಣ. ಯಾರ ಜೊತೆ ಹೋಗೋದು? ನೀಲ್ ಆರ್ಮ್ಸ್ಟ್ರಾಂಗ್ ಜೊತೆ ಹೋಗೋಣ. ಅವನೊಬ್ಬನೇ ಗೊತ್ತಿರೋದು. ಹಾಯ್ ಮ್ಯಾನ್, ಹಾಯ್, ಹೌ ಆರ್ ಯು? ಮೂನ್ಗೆ ಹೋಗಿ ವ್ಲಾಗ್ ಮಾಡ್ತಾ ಇದ್ದೀನಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ. ಹಾಂ, ನಾವು ಮೂನ್ಗೆ ಹೋಗಿ ನಿಮಗೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. 26 kg ತೋರಿಸ್ತಾ ಇತ್ತಲ್ಲೋ. ಜುಪಿಟರಲ್ಲಿ ನೋಡು. ನನ್ನ ಹತ್ರ ಜುಪಿಟರ್ ಗಾಡಿ ಇದೆಯಲ್ಲ ಗೈಸ್, ಅದ್ರ ಮೇಲೆ ಕೂತ್ರೆ ನಾನು 22 kg ಆಗ್ತೀನಿ. ನಾನು ಭೂಮಿಗೆ ಬಂದರೆ 96 kg ಆಗ್ತೀನಿ. ನೀನು ಸಣ್ಣ ಆಗ್ಬೇಕಂದ್ರೆ ಅಲ್ಲಿಗೆ ಹೋಗ್ಬಿಡು. ಸಣ್ಣ ಆಗ್ಬೇಕಂದ್ರೆ ಜಿಮ್ಗೆ ಹೋಗೋದಲ್ಲ ಗೈಸ್. ಅರ್ಥ ಸರಿ ಇಲ್ಲ, ನಮ್ಮ ವೆಯ್ಟ್ ಕರೆಕ್ಟ್ ಆಗೈತೆ, ಪ್ಲ್ಯಾನೆಟ್ ಸರಿ ಇಲ್ಲ, ನಾವಿರೋ ಪ್ಲ್ಯಾನೆಟ್ಟು. ಎಷ್ಟಿದೆ ರಾಕೆಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕೆಟ್ಸ್. ಮನುಷ್ಯನ ಆವಿಷ್ಕಾರಕ್ಕೆ ಆಮೇಲೆ ಇನ್ವೆನ್ಷನ್ಸ್ಗಳಿಗೆ ಲಿಮಿಟೇ ಇಲ್ಲ ಗೈಸ್. ಅದಕ್ಕೇ ಇವೆಲ್ಲ ಕಂಡುಹಿಡಿದಿರೋದು. ಹ್ಯೂಮನ್ ಬ್ರೈನು ಇಸ್ ಪವರ್ಫುಲ್. ಆಮೇಲೆ ಹ್ಯೂಮನ್ಸ್ಗೆ ಏನಕ್ಕೆ ದೇವರು ಬೇರೆ ಆ್ಯನಿಮಲ್ಸ್ಗೆ ಕಂಪೇರ್ ಮಾಡಿದ್ರೆ ಹ್ಯೂಮನ್ ಅನಿಮಲ್ ಏನಕ್ಕೆ ಸೋಷಲ್ ಅಂತಾರೆ ಅನ್ನೋದಕ್ಕೆ ಇದೇ ರೀಸನ್. ಮರಪ್ಪ, ನೀನು ಆಸ್ಟ್ರೋನಾಟ್ ಅದೇ. ಈಗಿಂದ ಸ್ಪೇಸಿಂದ ಬಂದೆ ಗೈಸ್, ಈಗ ತಾನೆ. ಬಯೋಟೆಕ್ನಾಲಜಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ನೋಡಿ, ಮನುಷ್ಯ, ಫಿಶ್ಶು, ಆಮೇಲೆ ಕಾರ್ನ್ಸು, ಕ್ರಾಪ್ಸು ಇರೋದಕ್ಕೆ ಡಿಫ್ರೆನ್ಸು ಏನೇನಿದೆ ಅಂತ. ಕ್ರೇಜಿ ಗೈಸ್, ಕ್ರೇಜಿ. ಇದು DNA ಅಂತ ಗೊತ್ತಾ? ಆ DNA ಗ್ರಾಫಿಕ್ ಫಿಗರ್ ಗ್ರಾಫ್. ತೇಜು ರಿಯಲ್ ಹಾಲ್ ಆಫ್ ಎಲೆಕ್ಟ್ರಾನಿಕ್ಸ್ ಗೈಸ್. ನೋಡಿ ಗೈಸ್, ಕನೆಕ್ಟಿಂಗ್ ಪೀಪಲ್. ಇಲ್ಲೇ ಕೋಣೆ ಇಲ್ಲ, ಅದೇನು ಹುಡುಕ್ತಾ ಅಂತ ಗೊತ್ತಿಲ್ಲ ಗೈಸ್. ನಾನೇ ಇದ್ದೀನಿ ಇಲ್ಲಿ ಎದುರುಗಡೆ. ನಾನು ಹುಡುಕ್ತೀನಿ. ತೇಜುನು ಹುಡುಕ್ತಾವ್ ನೋಡಿ ಇವಾಗ.
ಯಾರೋ ಗನ್ ಹಿಡ್ಕೊಂಡಿರಂಗೆ ತಾನೇ ಕಾಣಿಸ್ತು. ಹೆಲ್ಪಿಂಗ್ ನೇಚರ್ ತೇಜು. ನೋಡಿ ಗೈಸ್, ಭುವನ್ ಹೋಗಿ ರೋಬೋಟ್ ಆಗೋದ. ರೋಬೋ ಭುವನ್. ಸೈನ್ಸ್ ಫಾರ್ ಕಿಡ್ಸ್. ನಾವು ಕಿಡ್ಸೇ ಅಲ್ವಾ ಗೈಸ್? ಕೆಲವೊಂದು ತಿಳ್ಕೊಂಡಿಲ್ಲ ಅಂದರೆ ಆ ವಿಚಾರದಲ್ಲಿ ನಾವು ಮಕ್ಕಳೇ ಅಲ್ವಾ? ಸೆನ್ಸ್ ಆಫ್ ಸ್ಮೆಲ್ ಅಂತೆ, ಸುವಾಸನೆಯ ಗ್ರಹಿಕೆ. ಹೌದು ಗೈಸ್, ಇಲ್ಲಿ ಒಂಥರ ಹೂವಿನ ಸ್ಮೆಲ್ ಬರ್ತಾ ಇದೆ ನಮಗೂ. ಫುಲ್ ಕನ್ಫ್ಯೂಸಿಂಗ್ ಗೈಸ್ ಇದು. ತೇಜು ಹೋಯ್ತವನೇ, ಅವ್ನು ನೋಡ್ಕೊಂಡೆ ನಾನು ಹೋಗ್ಬೇಕೀಗ. ಲಾಗ್ ಮಾಡ್ಕೊಂಡು ಹೋದ್ರೆ ಅಷ್ಟೇ ಮೆಂಟ್ಲಾಗೋಯ್ತಿಲ್ಲ. ಗಾಯ್ಸ್ ಓಯ್ ಎಲ್ಲ ಸಕ್ಕತ್ತಾಗಿದೆ ಗೈಸ್. ಇದು ಮಾತ್ರ ಗೊತ್ತಾಗ್ತಾನೆ ಇಲ್ಲ ಇಲ್ಲಿ. ಒಬ್ಬ ಭಾರಿ ಇದೊಂದು ಸಕ್ಕತ್ತಾಗಿದೆ. ಎಕ್ಸಿಟ್ ಅಲ್ಲಿ ಎಂಟ್ರಿ ಆಗ್ಬಿಟ್ಟೆ. ಎಕ್ಸಿಟ್ ಅಲ್ಲಿ ಎಂಟ್ರಿ ಆಗ್ಬಿಟ್ಟು ಎಂಟ್ರಿಲಿ ಎಕ್ಸಿಟ್ ಭಾರಿ. ಬಿಡು. ಚೆನ್ನಾಗಿದೆ. ಅದು ಮಿರರ್ಗಂತೂ ಸಕ್ಕತ್ತಾಗಿತ್ತು. ಸೊ ಗೈಸ್, ಇವಾಗ ಕ್ಯಾಂಟೀನಿಗೆ ಬಂದು ಊಟ ಮಾಡಕ್ಕೆ ಬಂದಿದ್ದೀವಿ. ಸ್ಯಾಂಡ್ವಿಚ್ ತೊಗೊಂಡಿದ್ದೀನಿ ನಾನು, ಅವನು ತೇಜುನು ಸ್ಯಾಂಡ್ವಿಚ್ ತೊಗೊಂಡವನು. ತಿನ್ನೋಣ ಬನ್ನಿ. ಸೊ ಗೈಸ್, ಸ್ಯಾಂಡ್ವಿಚ್ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮದುವೆ ಕುಡ್ಕೊಂಡು ಈಗ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ದು ಟೂರು ಕಂಪ್ಲೀಟ್ ಆಯಿತು. ಸೊ ಇವಾಗ ಬನ್ನಿ ಫಿಶ್ ಅಕ್ವೇರಿಯಂಗೆ ಹೋಗೋಣ ಅಂತ ಇದೆ. ಸೊ ಬನ್ನಿ ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್, ಡೈನೋಸರ್ 3D ನಲ್ಲಿ ಬಿಡ್ತಾರಂತೆ, ಅದಕ್ಕೆ ನೋಡಕ್ ಬಂದಿದ್ದೀವಿ. ತೇಜು ನೋಡಬೇಕು ಅಂತ, ಅದಕ್ಕೆ ತಿರ್ಗಾ ಕರ್ಕೊಬಂದವನೇ. ನೋಡೋಣ. ನಾನಂತೂ ಕ್ರೇಜಿ, ಕನ್ನಡಕ ಮೇಲೆ ಕನ್ನಡಕ. ನೋಡೋಣ ಬನ್ರಿ ಹೆಂಗಿರುತ್ತೆ ಮೂವಿ ಅನ್ನು. She is, to be precise, a Napusaurus. ಸೊ ಗೈಸ್, ಫಿಶ್ ಅಕ್ವೇರಿಯಮ್ಗೆ ಬಂದಿದ್ದೀವಿ. ಬನ್ನಿ ಇವಾಗ ಫಿಶ್ ನೋಡಿ. ಫಸ್ಟ್ ಫಿಶ್ ಬಂದು ಅಲಿಗೇಟರ್ ರೋವನ. ಇದ್ಯಾವುದು ಮುಳ್ ಫಿಶ್? ಮುಳ್ಳಂದಿ ಥರ ಮುಳ್ ಫಿಶ್. ಕ್ಲೌನ್ ಟ್ರಿಗರ್. ನೋಡಿ ಗಾಯ್ಸ್, ಕಡಲೆಪುರಿ ಹಾಕಿದ್ರೆ ನಮ್ಮನ್ನ ಹಿಡ್ಕೊಂಡು ಹಾಕ್ತಾರೆ. ಆಮೇಲೆ ಇಲ್ಲಿ ಟನಲ್ ಇದೆ. ಟನಲ್ ಇದೆಯಂತೆ. ಬನ್ನಿ ಟನಲ್ ಒಳಗೆ ಹೋಗೋಣ ಗೈಸ್. ಟನಲ್ ಒಳಗೆ ಸ್ಟಾರ್ಟ್ ಆಗಿದ್ದು ಗೊತ್ತಾಗಲ್ಲ, ಮುಗ್ದೋಗಿದ್ದು ಗೊತ್ತಾಗಲ್ಲ. ಸ್ಟಾರ್ಟ್ ಆಗಿದ್ದು ಗೊತ್ತಾಗಲ್ಲ, ಮುಗ್ದೋಗಿದ್ದು ಗೊತ್ತಾಗಲ್ವಂತೆ. ಬನ್ನಿ ಹೋಗೋಣ. Don't be scared. Slowly. ಗೋಲ್ಡ್ ಫಿಶ್ ಗೈಸ್, ನಮ್ಮ ಮನೇಲಿ ಇದೇ ತರ ಇರೋದು ಗೋಲ್ಡ್ ಫಿಶ್, ಬಟ್ ಚಿಕ್ಕ ಐತೆ ಸ್ವಲ್ಪ. ಟ್ರಾಪಿಕಲ್ ಫಿಶ್ ಅಂತೆ, ಎಲ್ಲ ಫಾರಿನ್ ಫಿಶ್ಗಳು. ಗಾಯ್ಸ್, ಫಿಶ್ ಅಕ್ವೇರಿಯಂ ಟನಲ್ ಏನು ಅಷ್ಟೊಂದೇನು ವರ್ತ್ ಅನಿಸ್ಲಿಲ್ಲ, ಯಾಕಂದರೆ ನಾವೇನು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿತ್ತು, ಫಿಶ್ಗಳೆಲ್ಲ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಬಟ್ ಕೈಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ಅದು ಅಲ್ಲಿ
ಮ್ಯೂಸಿಯಮಲ್ಲಿ ಸಿಕ್ತು, ಬಟ್ ನಮ್ಗೆ ಸಿಗಲಿಲ್ಲ. ಬರೀ ನೋಡೋ ಥರ ಸಿಕ್ತಲ್ವಾ, ಗೊತ್ತು ಫಿಶ್ ಎಲ್ಲ ಕೈಯಲ್ಲಿ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ ಅಂತ, ಬಟ್ ಇರಲಿ ನೋಡೋಣ. ಸದ್ಯಕ್ಕೆ ಅಷ್ಟೇ ಗೈಸ್. ಈಗ ನಡೀರಿ ಹೋಗೋಣ ಈಗ ಮನೆಗೆ. ಸೊ ಗೈಸ್ ನೋಡ್ರಿ, ಸೊ ಇದನ್ನು ತಿನ್ಕೊಂಡು ಈಗ ನಮ್ಮ ಮನೆ ಕಡೆ ಪಯಣ ಬೆಳೆಸೋಣ. ಚೆನ್ನಾಗಿತ್ತು ಗೈಸ್. ಸೀದಾ ಇಲ್ಲಿಂದ ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಮೆಟ್ರೋ ಹತ್ಬೇಕು ಫಸ್ಟು. ಮೆಟ್ರೋ ಹತ್ತಿ ಮನೆಗೆ ಹೋಗೋಣ. ಏನಾ ಇಲ್ಲೇ ಇದೆಯಾ? ನಾವು ಅಲ್ಲಿ ದಾಟ್ಬೇಕೇನೋ ಅಂದ್ಕೊಂಡು ಗೈಸ್, ಬಟ್ ಇಲ್ಲೇ ಇದೆ ಮೆಟ್ರೋ ಸ್ಟೇಷನು. ಸೊ ಬನ್ನಿ ಹೋಗಿ ಮೆಟ್ರೋ ಹತ್ತೋಣ. ಬಾಯ್ ಸಿಗೋಣ ನಾಳೆ. ಸೊ ಗಾಯ್ಸ್, ಅಲ್ಲಿಂದ ಬಂದು ಒಂದು ಸ್ವಲ್ಪ ಕೋರ್ಸ್ ಕ್ಲಾಸ್ ಮುಗಿಸ್ಕೊಂಡು ಊಟ ಮಾಡಿ ಈಗ ಮಲಗೋ ಟೈಮ್ ಆಯಿತು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ತಿರ್ಗಾ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಮಚ್ ಲವ್, ಗುಡ್ ನೈಟ್.